ಸುಳ್ಳು ದಾಖಲೆ ಎಲ್ಲ ಸೃಷ್ಟಿ ಮಾಡಿಕೊಂಡು ಮಾಫಿಯಾ ನಡೆಸ್ತಾ ಇರುವಂತ ಆಟೋಗಳ ಮೇಲೆ ಕೂಡ ಜಪ್ತಿ ಆಗ್ಬೇಕು, ಕ್ರಮ ಆಗ್ಬೇಕು. ಅಕಸ್ಮಾತ್ ಡೂಪ್ಲಿಕೇಟ್ ದಾಖಲೆ ಮಾಡಿ ಓಡಿಸ್ತಾ ಇದ್ರೆ ಅವ್ರ ಮೇಲೆ FIR ಹಾಕಿ ಜೈಲು ಹೋಗ್ಬೇಕು ಸರ್. ವೈಟ್ ಬೋರ್ಡ್ ಕೊಡ್ಬೇಕು ಸರ್. ಯಾಕೆ ಸರ್ ಕೊಡಬಾರ್ದು? ಸರ್ ಈಗ ಇವರು ವೈಟ್ ಬೋರ್ಡ್ ಅನಧಿಕೃತ ಅಂತಾರೆ. ಓಕೆ, ವೈಟ್ ಬೋರ್ಡ್ ಅನಧಿಕೃತ ಅನ್ಕೊಂಡ್ಬಿಡೋಣ. ಈಗ ನಾವು ಗಾಡಿ ತಗೊಂಡ್ರೆ ರೋಡ್ ಟ್ಯಾಕ್ಸ್ ಕಟ್ತೀವಿ. ಒಂದ್ಸಲಿ ರೋಡ್ ಟ್ಯಾಕ್ಸ್ ಕಟ್ಟಿದ್ಮೇಲೆ ನಾವು ಟೋಲ್ ಗೇಟ್ ಕಟ್ಟಬೇಕು. ಅಂದ್ರೆ 20 ವರ್ಷದಿಂದ ಇವ್ರು ನಡೆಸ್ತಾ ಇರುವಂತ ಟೋಲ್ ಗೇಟ್ ಕೂಡ ಮಾಫಿಯಾನೇ ಅಲ್ವಾ? ಡಬಲ್ ಟ್ಯಾಕ್ಸೇಷನ್. ನೀವು ಅಲ್ಲೂ ವಸೂಲಿ ಆಗ್ತೀರಾ? ಇಲ್ಲಿ ಬಿಡಿ ಸರ್. ಫೈನಲ್ ಆಗಿ ನಿಮ್ ಪ್ರಕಾರ ಬೈಕ್ ಟ್ಯಾಕ್ಸಿ ಯೆಲ್ಲೋ ಬೋರ್ಡ್ ಆದ್ರೂ ಬರ್ಬೇಕಾ ಅಥವಾ ವೈಟ್ ಬೋರ್ಡ್ ಆದ್ರೂ ಬಿಡ್ಬೇಕು ಸರ್? ಸರ್ ಈಗ ನೋಡಿ, ಪ್ರತಿಯೊಂದ್ರಲ್ಲೂ ಕಮರ್ಷಿಯಲೈಸೇಷನ್ ಒಳ್ಳೇದಲ್ಲ ಸರ್. ಯಾಕಂದ್ರೆ ಪ್ರತಿಯೊಂದ್ರಲ್ಲೂ ಈಗ ನೀವು ವಾಣಿಜ್ಯೀಕರಣ ಮಾಡ್ತೀವಿ ಅಂತಾರೆ. ಮತ್ತೆ ವೆಲ್ಫೇರ್ ಸ್ಟೇಟ್ ಅಂತ ಯಾಕೆ ಅನ್ಬೇಕು ಇದನ್ನ? ಈ ವೆಲ್ಫೇರ್ ಸ್ಟೇಟ್ ಅಂತೂ ಕೂಡ ಈಗ ನಮ್ಮ ಸಂವಿಧಾನದಲ್ಲಿ ಒಂದಷ್ಟು ಕಮರ್ಷಿಯಲೈಸ್ ಇದ್ರು ಕೂಡ ಒಂದಷ್ಟು ವೆಲ್ಫೇರ್ ಸ್ಟೇಟ್ ಇದೆ. ಯಾಕೆ ನೋಡಿ, ಬಡವರಿಗೆ ಫ್ರೀಯಾಗಿ ಅಕ್ಕಿ ಕೊಡ್ತೀವಿ. ಯಾಕೆ? ಈಗ ಅದನ್ನು ಹೇಳ್ಬೋದಲ್ಲ, ನೀವು ಕಾಸು ಕೊಟ್ಟು ತಗೊಳ್ಳಿ ಅಂತ. ಅನ್ನ ಅನ್ನೋದನ್ನ ನಾವು ಉಚಿತವಾಗಿ ಕೊಡ್ಬೇಕಾಗತ್ತೆ, ಗಾಳಿ ಅನ್ನೋದನ್ನ ಉಚಿತವಾಗಿ ಕೊಡ್ಬೇಕಾಗತ್ತೆ. ಈಗ ನೆನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ, ಪ್ಲಾನ್ ಇಲ್ಲ ಅಂತಂದ್ರೆ ನೀರು ಮತ್ತೆ ಕರೆಂಟ್ ಅನ್ನ ಕತ್ತರಿಸ್ತೀವಿ ಅಂತ. ಆರ್ಟಿಕಲ್ 21 ಹೇಳುತ್ತೆ, ಯಾವುದೇ ಕಾರಣಕ್ಕೂ ಈ ಒಂದು ಮೂಲ ಸೌಕರ್ಯಗಳನ್ನ ಕತ್ತರಿಸಕ್ಕೆ ಪಾರ್ಲಿಮೆಂಟ್ಗೂ ಪವರ್ ಇಲ್ಲ, ಸುಪ್ರೀಂ ಕೋರ್ಟ್ಗೂ ಪವರ್ ಇಲ್ಲ. ನನಗೆ ಗೊತ್ತಿಲ್ಲ ಇದೆಲ್ಲ ಏನ್ ಮಾಫಿಯಾಗಳು ಮಾಡ್ತಾ ಇದ್ದಾರೆ. ಇದೇ ಈ ರೀತಿ ಸುಪ್ರೀಂ ಕೋರ್ಟ್ಗಳಿಗೆ ವಾದ ವಿವಾದವನ್ನ ಆಲಿಸಿ ಆದೇಶ ಮಾಡ್ತಾರೆ ಬಾಬಾ. ಈಗ ಸರ್ಕಾರದ ಕಡೆಯಿಂದ ಸುಳ್ಳು ಅಫಿಡೇವಿಟ್ಗಳು ಹಾಕೋದು, ಸುಳ್ಳು ಮಾಹಿತಿಗಳನ್ನ ಕೊಡೋದು, ಕೋರ್ಟ್ಗೆ ದಿಕ್ಕನ್ನ ತಪ್ಪಿಸುವಂತ ಕೆಲಸನ ಸರ್ಕಾರಗಳು ಮಾಡ್ತಾ ಇದೆ, ಸರ್ಕಾರದ ಪರ ವಕೀಲರುಗಳು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಟೂ ವೀಲರ್ ಟ್ಯಾಕ್ಸಿ ಬಗ್ಗೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಒಂದು ಗೈಡ್ಲೈನ್ಸ್ ಮಾಡ್ರಿ, ಅವ್ರು ಇರ್ಲಿ ಅಂತ. ಇಲ್ಲ ಬೇಡ, ಪ್ಯಾನಲ್ ಹೇಳುತ್ತೆ, ಪ್ಯಾನಲ್ ಸ್ಟಡಿ ರಿಪೋರ್ಟ್ ಹೇಳುತ್ತೆ ಬೇಡ ಅಂತ. ಯಾರು ಪ್ಯಾನಲ್ ಎಲ್ಲ ಇದ್ದವ್ರು? ಯಾರನ್ನ ಸ್ಟಡಿ ಮಾಡಿದ್ರಿ? ಯಾರ್ಯಾರನ್ನ ಕೇಳಿದ್ರಿ ಬೇಕೋ ಬೇಡ ಅಂತ? ನನ್ನಂತೂ ಕೇಳಿಲ್ಲ ಅವರು, ನನ್ನೇ ಕೇಳಿಲ್ಲ ಅಂದ್ಮೇಲೆ ಇವ್ರು ಹಾಕಿರುವಂತ ಅಫಿಡೇವಿಟ್ ಸುಳ್ಳು ಅಫಿಡೇವಿಟ್. ಹೈಕೋರ್ಟ್ ನ ದಿಕ್ ತಪ್ಪಿಸಿದ್ದಾರೆ. ಹೈಕೋರ್ಟ್ ಇದ್ರ ಮೇಲೆ ಸ್ಟ್ರಕ್ಚರ್ ಪಾಸ್ ಮಾಡ್ಬೇಕು, ಕರಿಬೇಕು ಅವ್ನ ಸೆಕ್ರೆಟರಿ, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿ ಕರಿಬೇಕು. ಯಾಕೆ ಇದನ್ನ ಎಲ್ಲಿ ಸ್ಟಡಿ ಮಾಡಿದೆ? ಮಾಧ್ಯಮಗಳಿಗೆ ಈ ಒಂದು ಪ್ಯಾನಲ್ ಡೀಟೇಲ್ಸ್, ಈ ಸ್ಟಡಿ ರಿಪೋರ್ಟ್ ಅನ್ನ ಬಹಿರಂಗಪಡಿಸಬೇಕು. ಇಟ್ ಈಸ್ ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್. ಜನರಿಗೋಸ್ಕರ ಬೈಕ್ ಟ್ಯಾಕ್ಸಿ ಏನು ರಾಮಲಿಂಗ ರೆಡ್ಡಿಗೋಸ್ಕರ ಮಾಡ್ಸಕ್ಕಾಗದ? ಆಟೋ ಮಾಫಿಯಾಗಳಿಗೋಸ್ಕರ ಮಾಡ್ಸಕ್ಕಾಗತ್ತ? ಜನರಿಗೋಸ್ಕರ, ಜನರಿಗಾಗಿ ಮಾಡಿರುವಂತ ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಈ ಪ್ಯಾನಲ್ ರಿಪೋರ್ಟ್ ಅನ್ನ ಮಾಧ್ಯಮಗಳ ಮುಖಾಂತರ ಬಹಿರಂಗ ಪಡಿಸ್ಬೇಕು ಸರ್ಕಾರ. ಆಮೇಲೆ ಬೇಡ ಅಂದವ್ರು ಯಾರು ಮಾಹಿತಿ ಕೊಡ್ಲಿ. ಅಂದ್ರೆ ವೈಟ್ ಬೋರ್ಡ್ ಆದ್ರೂ ಓಡಿಸಬಹುದು ಸರ್. ವೈಟ್ ಬೋರ್ಡ್ ಕೊಡ್ಬೇಕು ಸರ್. ಯಾಕೆ ಸರ್ ಕೊಡಬಾರ್ದು? ಸರ್ ಈಗ ಇವರು ವೈಟ್ ಬೋರ್ಡ್ ಅನಧಿಕೃತ ಅಂತಾರೆ. ಓಕೆ, ವೈಟ್ ಬೋರ್ಡ್ ಅನಧಿಕೃತ ಅನ್ಕೊಂಡ್ಬಿಡೋಣ. ಈಗ ನಾವು ಗಾಡಿ ತಗೊಂಡ್ರೆ ರೋಡ್ ಟ್ಯಾಕ್ಸ್ ಕಟ್ತೀವಿ. ಒಂದ್ಸತಿ ರೋಡ್ ಟ್ಯಾಕ್ಸ್ ಕಟ್ಟಿದ್ಮೇಲೆ ನಾವು ಟೋಲ್ ಗೇಟ್ ಕಟ್ಟಬೇಕು. ಹಂಗಾರೆ 20 ವರ್ಷದಿಂದ ಇವ್ರು ನಡೆಸ್ತಾ ಇರುವಂತ ಟೋಲ್ ಗೇಟ್ ಅದು ಕೂಡ ಮಾಫಿಯಾನೇ ಅಲ್ವಾ? ಡಬಲ್ ಟ್ಯಾಕ್ಸೇಷನ್. ನೀವು ಅಲ್ಲೂ ವಸೂಲಿ ಆಗ್ತೀರಾ? ಇಲ್ಲಿ ಬಿಡಿ. ಈಗ ಅಲ್ಲಿ ನಾವು ಒಂದು ಇನೋವಾ ಗಾಡಿ ತಗೊಂಡ್ರೆ ಅಪ್ ಟು 20% ಇದೆ. 25 ಲಕ್ಷ ರೂಪಾಯಿ ಇನೋವಾ ಗಾಡಿ ಅಂದ್ರೆ ಹೆಚ್ಚು ಕಮ್ಮಿ 6 ಲಕ್ಷ ನಾವು ಟ್ಯಾಕ್ಸ್ ಕಟ್ತೀವಿ. 6 ಲಕ್ಷ ರೂಪಾಯಿ ಒಂದು ಗಾಡಿಗೆ, ಅದು ಜೀವನ ಪರ್ಯಂತ. ಜಾಸ್ತಿ ದಿನ ಓಡಲ್ಲ ಅದು. 12 ವರ್ಷ 13 ವರ್ಷಕ್ಕೆ ಎಲ್ಲ ಹಣ್ಣು ಆಗ್ಬಿಡ್ತವೆ ಅವು ಗಾಡಿಗಳು. 12 ವರ್ಷಕ್ಕೆ 10 ವರ್ಷ ಅನ್ಕೊಳ್ಳೋಣ. 10 ವರ್ಷಕ್ಕೆ 6 ಲಕ್ಷ ನಾವು ಟ್ಯಾಕ್ಸ್ ಕಟ್ಟೋದಾಯ್ತು ಅಂತಂದ್ರೆ ಮತ್ತೆ ಟೋಲ್ ಗೇಟ್ ಹಾಕಿ ತಗೊಂತೀರಾ? ಇದೇ ದೇಶದಲ್ಲಿ ಡಬಲ್ ಟ್ಯಾಕ್ಸೇಷನ್ ಯಾಕೆ? ಒಂದೇ ರಸ್ತೆಗೆ ಗಾಡಿ ತಗೊಂಬೇಕಾದ್ರೂ ನೀವು ಟ್ಯಾಕ್ಸ್ ತಗೊಂತೀರಾ, ಟೋಲ್ ಗೇಟು ತಗೊಂತೀರಾ. ನೀವು ಮಾತ್ರ ಮಾಫಿಯಾ ನಡೆಸ್ಬೋದಾ? ನೀವು ಮಾತ್ರ ಡಬಲ್ ಹಾಕ್ಬೋದಾ? ಆಮೇಲೆ ಇವತ್ತು ನೋಡಿ, ಎಷ್ಟೋ ಜನ ಮಕ್ಕಳು ಸ್ಕೂಲ್ ಶಾಲೆಗೆ ಹೋಗ್ಬೇಕಾರೆ ಸ್ಕೂಲ್ಗೆ ಹೋಗಿ ಬಂದು 12 ಗಂಟೆ ಮೇಲೆ ಸಾಯಂಕಾಲ 9 ಗಂಟೆವರೆಗೂ ಇವತ್ತು ಬೆಲೆ ಏರಿಕೆ ಮಾಡಿ ಅಪ್ಪ ಅಮ್ಮನು ಸ್ಕೂಲ್ ಫೀಸ್ ಕಟ್ತಾ ಇಲ್ಲ, ಕಾಲೇಜ್ ಫೀಸ್ ಕಟ್ತಾ ಇಲ್ಲ, ಸೆಮಿಸ್ಟರ್ ಫೀಸ್ ಕಟ್ತಾ ಇಲ್ಲ. ಎಷ್ಟೋ ಜನ ಇವ್ರೇನೋ ಸಿದ್ದರಾಮಯ್ಯನ ಮಗನ MLC ಮಾಡೋರೆ, ಯಡಿಯೂರಪ್ಪನ ಮಗನ ಅಧ್ಯಕ್ಷ ಮಾಡೋರೆ. ಇವ್ರ ಮಕ್ಕಳನ್ನೆಲ್ಲ ಪಾಲಿಟಿಕ್ಸ್ ಮಾಡ್ತಾರೆ. ಕೊನೆ ಪಕ್ಷ ಅವ್ರು IAS, IPS, KPSC ಓದ್ಬೇಕು ಅಂತ ಆಸೆ ಇರ್ತದೆ. ಅಪ್ಪ ಅಮ್ಮನ ಕೈಲಿ ಫೀಸ್ ಕೊಡಕ್ಕೆ ಯೋಗ್ಯತಿರಲ್ಲ. 12 ಗಂಟೆ ಮೇಲೆ ಬಂದ್ಮೇಲೆ, 2 ಗಂಟೆ ಮೇಲೆ ಬಂದ್ಮೇಲೆ ಪಾರ್ಟ್ ಟೈಮ್ ಹುಡುಗರು ಹುಡುಗಿಯರು ಬೈಕ್ ಟ್ಯಾಕ್ಸಿನ ಓಡಿಸ್ತಾರೆ. ಸರ್ ಅವ್ರಿಗೆ ನೀವು ಎಲ್ಲೋ ಓಡ್ ಮಾಡ್ಕೊಂಡು ಓಡಿಸಿ ಅಂತಂದ್ರೆ ಇಷ್ಟೊಂದು ಮಟ್ಟಿಗೆ ಸರಿ ಅದು? ನೀವು ಈ ರೀತಿ ಹೇಳಿದ್ರಿ, ಬಟ್ ಆಟೋ ಡ್ರೈವರ್ ಏನ್ ಹೇಳ್ತಾರೆ ಅಂದ್ರೆ, ಈಗ ನೀವ್ ಹೇಳಿದಾಗೆ ಕಾಲೇಜ್ ಹುಡುಗರು ಬೈಕ್ ಟ್ಯಾಕ್ಸಿ ಓಡಿಸಿ ದುಡ್ಡು ಸಂಪಾದನೆ ಮಾಡಿ ಸಿಗರೇಟ್ ಗಾಂಜಾ ಹೊಡಿತಾವ್ರೆ. ಸೊ ಅದಕ್ಕೆ ತಪ್ಪಿಸ್ತಾ ಇದಾರೆ. ಬೈಕ್ ಟ್ಯಾಕ್ಸಿಯಿಂದ ದುಡ್ಡು ಬರ್ತೈತೆ, ಅದರಿಂದ ಹಾಳಾಗ್ತಾ ಇದಾರೆ ಅಂತ. ಆಟೋ ಅವ್ರು ಏನು ಬಾಯಲ್ಲಿ ಸಿಗರೇಟ್ ಎಲ್ಲ ಪಾಪ ಅವರು ಅಷ್ಟು ಪವಿತ್ರ ಅಂತಂದ್ರೆ ಅವ್ರ ಬಾಯಲ್ಲಿ ಕೆಟ್ಟ ಮಾತು ಬರಲ್ಲ, ಬಾಯಲ್ಲಿ ಒಳ್ಳೆ ಕನ್ನಡ ಪದಗಳು, ಬಾಯಲ್ಲಿ ಸಿಗರೇಟ್ ಇರಲ್ಲ, ಜರ್ದಾ ಇರಲ್ಲ. ಏನ್ ಸರ್ ಇವ್ರು ಹೇಳೋದು? ಸರ್ ಆಡಿಟ್ ಮಾಡ್ಬಿಡ್ಲಿ. ಅತಿ ಹೆಚ್ಚು ಕನ್ನಡ ಪದವನ್ನ ಬಳಕೆ, ಕೆಟ್ಟ ಪದಗಳನ್ನ ಬಳಕೆ ಮಾಡೋರು ಆಟೋ ಡ್ರೈವರ್ಗಳು. ಅದು ಏನು ವಸೂಲಿಗೆ, ಬೇರೆ ಏನೂ ಅಲ್ಲ. ಯಾಕಂದ್ರೆ ವಿಡಿಯೋಗಳಿದೆ, ಎವಿಡೆನ್ಸ್ಗೆ ಒಂದು 500ಕ್ಕೂ ಹೆಚ್ಚು ವಿಡಿಯೋಗಳಿದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದು ನೋಡಿ, ಆಟೋ ಅಂತ ಹೊಡೆದು ನೋಡಿ, ಒಂದು 500 ಹೊಡಿಯೋಕೆ ಬಕ ಅಂತ ಹೊಡಿಯೋದು. ಒಂದು ಸಮಯದಲ್ಲಿ ಪೊಲೀಸರು ಇವ್ರು ಹೊಡಿತಾ ಇದ್ರು, ನಾವು ನಿಲ್ಸಿದ್ವಿ. ಈಗ ಇವ್ರನ್ನ ನಾವು ಸಪೋರ್ಟ್ ಮಾಡಿ, ಆಟೋ ಅವ್ರು ಸಪೋರ್ಟ್ ಮಾಡಿದ್ಮೇಲೆ ಇವರು ಹೊರಗಡೆಯಿಂದ ಬಂದಂತ
ಈ ಪಾಪ ಬೇರೆ ಬೇರೆ ಭಾಷೆಯ ವ್ಯಕ್ತಿಗಳಿಗೆ ವಸೂಲಿ ರೀತಿಯಲ್ಲಿ ಹೊಡಿತಾರೆ. ಆಮೇಲೆ ಸರ್ ಈಗ ಬೈಕ್ ಟ್ಯಾಕ್ಸಿಯಿಂದ ಅನಾಚಾರ ಜಾಸ್ತಿ ಆಗುತ್ತೆ. ಹಂಗಾರೆ ಆಟೋದಲ್ಲಿ ಏನು ಲವ್ ಆಗಿಲ್ವಾ? ಆಟೋದಲ್ಲಿ ಯಾರು ಓಡೋಗಿಲ್ವಾ? ಇಲ್ಲ ಆಟೋದಲ್ಲಿ ಯಾರು ಕೆಟ್ಟ ಕೆಲಸ ಮಾಡಿ ಅಲ್ವಾ? ಆಟೋಗಳಲ್ಲಿ ರೇಪೇ ಆಗಿಲ್ವಾ? ಆಗಿದೆ ಸರ್. ಕ್ರೈಮ್ಗೆ ಜಾಗ, ಜಾತಿ, ಧರ್ಮ ಏನೂ ಇಲ್ಲ. ಆಮೇಲೆ ದಮ್ಮು ಅಲ್ಲಿ ನೋಡಿ, ಮನೆ ಯಾರೋ ಒಬ್ಬ ಆಟೋ ಡ್ರೈವರು ದಮ್ಮಿ ಹಿಡ್ಕೊಂಡೆ ಗಲಾಟೆ ಮಾಡ್ತಾ ಇದ್ದಾನೆ. ಸೊ ದಮ್ ಹೊಡಿಯೋದೇ ಇವರೇ ಜಾಸ್ತಿ. ಆಮೇಲೆ ಆಸ್ ಪರ್ ನಾರ್ಮ್ಸ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ಮಾಡಂಗಿಲ್ಲ. ಗಾಡಿ ಓಡಿಸ್ಬೇಕಾದ್ರೆ ಧಾರಾವಾಹಿ ನೋಡಂಗಿಲ್ಲ. ನೋಡ್ತೀವಿ, ಏನೋಪ್ಪ ಯೂನಿಫಾರ್ಮ್ ಹಾಕೊಳ್ಳೋ ಆಟೋ ಡ್ರೈವರ್ನ ಇಲ್ಲ, ನಾನು ಬಾಡಿ ಮೇಲೆ ಹಾಕೋಣಲ್ಲ, ನಾನು ಗಾಡಿ ಮೇಲೆ ಅಂತೇಳಿ ಹ್ಯಾಂಡ್ಗೆ ಹಾಕಿರ್ತಾರೆ. ಅದನ್ನ ಹ್ಯಾಂಡ್ಗೆ ಹಾಕೊಂಡು ಗಾಡಿ ಓಡಿಸ್ತಾರೆ. ಸರ್ ಇವ್ರು ಯಾರು ಕೂಡ ರೂಲ್ಸ್ ಅನ್ನ ಫಾಲೋ ಮಾಡಲ್ಲ. ಎಲ್ಲೋ ಒಂದು ಕಡೆ ಟ್ರಾಫಿಕ್ ಅವ್ರಿಗೆ ಮತ್ತೆ RTO ಅವ್ರಿಗೆ, ಸರ್ಕಾರಕ್ಕೆ, ಈ ಮಾಫಿಯಾಗೆ, ಈ ಆಟೋ ನಡೆಸ್ತಾ ಇರುವಂತ ಮಾಫಿಯಾ ಇದೆ. ನಾನು ಹೇಳ್ತಾ ಇರೋದು ಡ್ರೈವರ್ಗಳಲ್ಲ, ಈ ಆಟೋನ ಒಂದು ಮಾಫಿಯಾ ನಡೆಸ್ತಾ ಇದೆ. ಒಂದು 18-20 ಲಕ್ಷ ಆಟೋಗಳನ್ನ ಸೇಟುಗಳು, RTO ಅಧಿಕಾರಿಗಳು, ಟ್ರಾಫಿಕ್ ಅಧಿಕಾರಿಗಳು, ಈ ಸಂಘಗಳು ಎಲ್ಲ ಸೇರ್ಕೊಂಡು ಬೆಂಗಳೂರನ್ನ ಹಾಳು ಮಾಡಿದ್ದಾರೆ ಸರ್. ಇದಕ್ಕೆ ಲೆಕ್ಕಾಚಾರ ಕೊಡ್ಲೇಬೇಕು. ಆಮೇಲೆ ಬರೀ ಇದೊಂದೇ ಅಂತಲ್ಲ, ಕೋಟ್ಯಾಂತರ ರೂಪಾಯಿ ಹವಾಲಾ ಹಣ ಈ ಆಟೋಗಳ ಪರ್ಚೇಸ್ ಅಲ್ಲಿ ಸೇಟುಗಳು ಇನ್ವೆಸ್ಟ್ ಮಾಡಿದ್ದಾರೆ. ಉತ್ತರ ಭಾರತದ ಸೇಟುಗಳು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಇದೆ. ಇಡೀ ತನಿಖೆ ಮಾಡ್ಬೇಕು ಸರ್. ಕ್ಯಾಶ್ ಅಲ್ಲಿ ಯಾರು ಕೊಡ್ತಾರೆ ಲೋನ್? ಇವರೇ ಹೇಳೋ ಪ್ರಕಾರ ಬ್ಯಾಂಕ್ ಲೋನ್ ಕೊಡಲ್ಲ. ಸೊ 4 ಲಕ್ಷ 5 ಲಕ್ಷ ಆಟೋನ ಫೈನಾನ್ಸಿಂಗ್ ಹೆಂಗ್ ಮಾಡ್ತಾರೆ? ಅವನು ಸೇಟುಗೆ ಕ್ಯಾಶ್ ಇಲ್ಲಿಂದ ಬರ್ತಾ ಇದೆ. ಆ ಸೇಟು ಸರ್ಕಾರಕ್ಕೆ ಈ ಕ್ಯಾಶ್ ಕೊಟ್ಟು ಅವನಿಗೆ ಗಾಡಿ ಕೊಡಿಸ್ತಾ ಇರೋದನ್ನ ಸೇಟು ಲೆಕ್ಕಾಚಾರ ನಿಜವಾಗ್ಲು ಕೊಡ್ತಾವನ? ಆಮೇಲೆ ಆ ಸೇಟುಗಳು ರಿಜಿಸ್ಟರ್ಡ್ ಬೆಂಗಳೂರಲ್ಲಿ, ಇವ್ರುಗಳಿಗೆ ದುಡ್ಡು ಕೊಡ್ತಾರ ಯಾರು? ಇದು ಹವಾಲಾನೇ. ಇದು ಹವಾಲಾ ಅಂದ್ಮೇಲೆ ಇಡಿ ಯಾಕೆ ಬರಬಾರ್ದು? ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಈ ಆಟೋಗಳ ಫೈನಾನ್ಸ್ ಸೇಟುಗಳನ್ನ ಒಳಗಡೆ ಹಾಕಬೇಕು. ಇದಕ್ಕೊಂದು ಮೆಕ್ಯಾನಿಸಮ್ ಎಲ್ಲ, ಫೈನಾನ್ಷಿಯಲ್ ಮೆಕ್ಯಾನಿಸಮ್ ಅಂತ ಬ್ಯಾಂಕ್ ಇದೆ, ಕೋಆಪರೇಟಿವ್ ಸೊಸೈಟಿಗಳಿದೆ. ಒಂದು ಸರ್ಕಾರಿ ಪ್ರಾಧಿಕಾರದಲ್ಲೇ ನೀನ್ ಲೋನ್ ತಗೊಳ್ಬೇಕು. ನೀನ್ ಅಕಸ್ಮಾತ್ ನಿಂಗೆ ಲೋನ್ ಕೊಡಲ್ಲ ಅಂತಂದ್ರೆ ಯಾರಿಗಾದ್ರೂ ಶ್ಯೂರಿಟಿ ಕೊಟ್ಟು ಲೋನ್ ತಗೋ. ಅದನ್ನ ಬಿಟ್ಟು ಸೇಟುಗಳ ಹತ್ರ ಹವಾಲಾ, ಸೇಟುಗಳು ಕೊಡೋದೆಲ್ಲ ಹವಾಲಾ ಹಣ. ಈ ಹವಾಲಾ ಹಣದಲ್ಲಿ ಈ ಆಟೋಗಳು ಬರ್ತಾ ಇದೆಯಾ? ಹಂಗಾರೆ ಇದು ಕೂಡ CBI ಮತ್ತೆ ಇಡಿ ತನಿಖೆ ಮಾಡ್ಬೇಕಾಗುತ್ತೆ. ಅಂದ್ರೆ ತುಂಬಾ ದೊಡ್ಡ ಹಗರಣ ಇದೆ ಅಂತ ನನ್ಗನ್ನಿಸ್ತಾ ಇದೆ. ಸರಿ, ಓಕೆ ಸರ್. ಇವಾಗ ಆಟೋ ಡ್ರೈವರ್ ಈಗ ಆಲ್ಮೋಸ್ಟ್ ಓದಿರಲ್ಲ, ಮತ್ತೆ ಯಾವುದೇ ರೀತಿ ಗ್ಯಾರಂಟಿ ಕೊಡಲ್ಲ, ಲೋನ್ ಕೊಡಲ್ಲ, ಬೇರೆ ದಾರಿ ಇರಲ್ಲ. ಸರ್ ಸರ್ಕಾರಕ್ಕೆ ಜವಾಬ್ದಾರಿ ಇದೆ. ಸಣ್ಣ ಕೈಗಾರಿಕೆಗಳಿಗೆ ಲೋನ್ ಅನ್ನು ಕೊಡಬೇಕಾದಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಸರ್. ವೆಲ್ಫೇರ್ ಸ್ಟೇಟ್ ಸರ್, ಈಗ 4 ಲಕ್ಷ ಕೋಟಿ ಏನ್ ಸರ್ ಮಾಡ್ತಾರೆ? ಏನ್ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಓಡಾಡಕದ್ವಾ? ಇಲ್ಲ ಸುಳ್ಳು ಸುರಂಗಗಳು ಮಾಡಿ ತಿಂದಾಗ, ಬೆಂಗಳೂರಲ್ಲಿ ಸುರಂಗ ಮಾಡ್ತೀನಿ, ಏನೋ ಸೆಕೆಂಡ್ ಏರ್ಪೋರ್ಟ್ ಮಾಡ್ತೀನಿ, ಪೆರಿಫರಲ್ ರಿಂಗ್ ರೋಡ್ ಮಾಡ್ತೀನಿ, ದೇವನಹಳ್ಳಿ ಜಮೀನ್ ಕಿತ್ಕೊಂಡು ಲೇಔಟ್ ಮಾಡ್ತೀನಿ, ಬಿಡಿಜಿನಲ್ಲಿ ಲೇಔಟ್ ಮಾಡ್ತೀನಿ. ಸರ್ ಬರೀ ಇದೆ ವಾಣಿಜ್ಯೀಕರಣ. ಆದ್ರೆ ವೆಲ್ಫೇರ್ ಎಲ್ಲಿ ಸರ್? ಮತ್ತೆ ಸರ್ ವಿ ಇಂಡಿಯನ್ ಭಾರತದ ಸಂವಿಧಾನ ವೆಲ್ಫೇರ್ ಸ್ಟೇಟು ಸರ್. ಸರ್ ಉಚಿತ ಅಕ್ಕಿ ಯಾವ ರೀತಿ ಕೊಡ್ತಾರೋ, ಉಚಿತ ಅಕ್ಕಿ ಯಾವ ಕೊಡ್ತಾರೋ. ಆಮೇಲೆ ಇದೊಂದೇ ಅಂತಲ್ಲ, ಈ ಗ್ರೇಟರ್ ಬೆಂಗಳೂರು ಮಾಡಿದ್ಮೇಲೆ ಫುಟ್ಪಾತ್ ಅಲ್ಲಿ ಇರೋರ್ನ ನಾವು ಎತ್ತಂಗಡಿ ಮಾಡಿಸ್ತೀವಿ ಅಂತಂದ್ರು. ಸರ್ ಈ ದೇಶದಲ್ಲಿ ಯಾವ ಫುಟ್ಪಾತ್ ಎತ್ತಂಗಡಿ ಮಾಡ್ಸಕ್ಕೆ ಯಾವುದೇ ಸರ್ಕಾರಕ್ಕೆ, ಯಾವುದೇ ಪಾರ್ಲಿಮೆಂಟ್ಗೆ ತಾಕತ್ತಿಲ್ಲ. ದೇಶದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ನಾವು ದುಡ್ಕೊಂಡ್ ತಿನ್ನಕ್ಕೆ ಸಂವಿಧಾನ ಅಧಿಕಾರ ಕೊಟ್ಟಿದೆ. ಇವ್ರುಗಳು ಸಂವಿಧಾನ ಓದದೆ ಗುಂಡಾಯಿಸಮ್ ಮಾಡ್ಕೊಂಡು ದುಡ್ಡುಗಳನ್ನ ಖರ್ಚು ಮಾಡ್ಕೊಂಡು ಗೆದ್ದು ಬರೋ ಅಂತ MLAಗಳೇ ಜಾಸ್ತಿ ಆಗ್ಬಿಟ್ಟವ್ರೆ. ಆ ಸಂವಿಧಾನದ ಬೆಲೆ ಗೊತ್ತಿದ್ರೆ ಆ ರೀತಿ ಎಲ್ಲ ಮಾತಾಡಲ್ಲ ಸರ್. ವೆಲ್ಫೇರ್ ಸ್ಟೇಟ್ ಈಗ ಫಾರ್ ಎಕ್ಸಾಂಪಲ್ ಆ ಆಟೋ ಅವ್ರಿಗೆ 2005 ನಲ್ಲಿ BBMP 2 ಲಕ್ಷ ಕೊಡ್ತು ನಿಮ್ಗೆ ಆಟೋ ತಗೊಳಕ್ಕೆ. 100% ಫಂಡಿಂಗ್ ಮಾಡಿ ಅಂದಿನ BBMP ನಲ್ಲಿ ಎಷ್ಟೋ ಜನ ಆಟೋಗಳವ್ರಿಗೆ 100% ಫಂಡಿಂಗ್ ಮಾಡಿ ಕ್ಯಾಬ್ ತಗೊಳಕ್ಕೆ, ಆಟೋ ತಗೊಳಕ್ಕೆ 2 ಲಕ್ಷ ವೆಲ್ಫೇರ್ ಸ್ಕೀಮ್ ಅಲ್ಲಿ ಕೊಟ್ಟಿದೆ. ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಅಲ್ಲಿ ಕೊಡ್ತಾರೆ ಸರ್. ಈ ಸ್ಕೀಮ್ ಅಲ್ಲಿ ಏನಾಗ್ತಾ ಇದೆ? ಯಾಕೆ ಬಳಸ್ಕೊಬಾರ್ದು? ಯಾಕೆ ಸರ್ಕಾರ ಈ ಸ್ಕೀಮ್ ಅನ್ನ ತರಬಾರ್ದು? ಆಮೇಲೆ ಇದೆಲ್ಲ ಆಡಿಟ್ ಆಗ್ಬೇಕು ಸರ್. ಲೆಕ್ಕಾಚಾರ ಏನೂ ಇಲ್ಲ. ಬೆಂಗಳೂರು ಆಟೋಗಳ ಮಾಫಿಯಾವನ್ನ ಸೇಟುಗಳು ಆಳ್ತಾ ಇದ್ದಾರೆ. ಈ ಸೇಟುಗಳು ಹವಾಲಾ ಹಣವನ್ನ ಈ ಆಟೋಗಳ ಫಂಡಿಂಗ್ ಆಗ್ತಾ ಇದ್ದಾರೆ. ಇದಕ್ಕೆ ಲೆಕ್ಕಾಚಾರ ಇಲ್ಲ. ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ನನ್ಗೆ ಯಾರೋ ಹೇಳಿದ್ದೇನು ಅಂತಂದ್ರೆ, ಭ್ರಷ್ಟ ಅಧಿಕಾರಿಗಳು ಈ ಸೇಟುಗಳನ್ನ ಬಳಸ್ಕೊಂಡು ತಾವು ದೇಪಿರೋ ದುಡ್ಡನ್ನ ಅಥವಾ ತಾವು ಲೂಟಿ ಮಾಡಿರೋ ದುಡ್ಡನ್ನ ಈ ಸೇಟುಗಳ ಮುಖಾಂತರ ಫೈನಾನ್ಸಿಂಗ್ ಮಾಡ್ತಾ ಇದ್ದಂದು ಕೂಡ ಆರೋಪ ಇದೆ. ಐ ಥಿಂಕ್ ಸರ್, ಒಂದು RDO ತನಿಖೆ ಮಾಡಬೇಕು, 2ನೇ ಟ್ರಾಫಿಕ್ ತನಿಖೆ ಮಾಡಬೇಕು. ಈ ಸೇಟುಗಳು ಮತ್ತೆ ಹವಾಲವನ್ನ CBI ಮತ್ತೆ ಇಡಿ ಕೂಡ ತನಿಖೆ ಮಾಡಬೇಕು ಸರ್. ನಮ್ಗೆ ಸ್ಪಷ್ಟವಾದಂತ ಬೆಂಗಳೂರು ಬೇಕು. ಆಮೇಲೆ ದಾಖಲೆ ಇರುವಂತ ಬೆಂಗಳೂರು ಬೇಕಾಗಿದೆ. ದಾಖಲೆ ಇರುವಂತ ಆಟೋಗಳೇ ಓಡಬೇಕು. ಈಗ ನಾನು ಒಂದು ಗಾಡಿಲಿ ಓಡ್ಬೇಕಾದ್ರೆ ನನ್ನ ಗಾಡಿನ ದಾಖಲೆ ಇಲ್ಲ ಅಂದ್ರೆ ನಾನು ಎಲ್ಲೋ ಒಂದ್ ಕಡೆ